ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್. ಇವತ್ತು ವಿಶೇಷ ಏನಂದರೆ ಮೊಸರು ಸಾರು ಮಾಡೋಣ ಬನ್ನಿ. ಬೇಸಿಗೆಯಲ್ಲಿ ಏನಾದರೂ ತಂಪಾಗಿ ಕುಡಿಬೇಕು ಇಲ್ಲ ತಿನ್ನಬೇಕಲ್ವಾ. ಮೊಸರು ಸಾರು ಹೆಂಗೆ ಮಾಡೋದು ನೋಡೋಣ ಬನ್ನಿ. ಇದು ಆರೋಗ್ಯಕ್ಕೂ ಒಳ್ಳೆಯದು, ಆಮೇಲೆ ದೇಹಕ್ಕೂ ತಂಪು. ನಾವಿಲ್ಲಿ ಮಾಡಿ ತೋರಿಸೋ ಮೊಸರು ಸಾರು ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಬನ್ನಿ, ಈಗ ಮೊಸರು ಸಾರಿಗೆ ಏನೆಲ್ಲ ಬೇಕು ಅಂತ ನೋಡೋಣ. ಫಸ್ಟು 4-5 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿಕೊಂಡಿರೋ ಕೊಬ್ಬರಿ, ಆಮೇಲೆ ಒಂದು 4-5 ಎಸಳು ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ವಲ್ಪ ಕಾಳು ಮೆಣಸು ಅಂದರೆ ಪೆಪ್ಪರ್. ಹಸಿರು ಅಕ್ಕಿನ ಹಾಕ್ಕೊಳ್ಳಿ. ಎಲ್ಲ ಹೋಗಿ ರುಬ್ಕೊ ಬನ್ನಿ. ಈಗ ನೋಡಿ ರುಬ್ಬಿದಾಗಿದೆ, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಒಲೆ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದ್ರ ಒಳಗಡೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿತಿದೆ, ಅದಾದಮೇಲೆ ಜೀರಿಗೆ, ಈಗ ಎಣ್ಣೆ ಹಾಕ್ಕೊಳ್ಳಿ. ಅದೆಲ್ಲ ಸಿಡಿದ ಮೇಲೆ ಕರಿಬೇವು ಹಾಕ್ಕೊಳ್ಳಿ. ಈಗ ಅದಕ್ಕೆ ಕರಿಬೇವೆಲ್ಲ ಫ್ರೈ ಆಗಿ ಅದಕ್ಕೀಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಅದು ಮತ್ತೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ಗಂಟ ಹುರ್ಕೊಳ್ಳಿ. ನೋಡಿ, ಇವಾಗ ರೆಡಿ ಇದೆ ಈರುಳ್ಳಿ. ಮೊದಲೇ ಮಿಕ್ಸಿ ಮಾಡಿಟ್ಕೊಂಡಿರೋ ಮಿಶ್ರಣನ ಇವಾಗ ಒಗ್ಗರಣೆ ಒಳಗಡೆಗೆ ಸೇರಿಸಿ. ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೀರು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಳ್ಳಿ. ಮೊಸರು ಬೇರೆ ಹಾಕಬೇಕಾಗಿದ್ದರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಕುದಿಸ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಬಿಟ್ಟು ಕ್ಲೀನಾಗಿ ಕಲಸಿ. ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ಳಿ, ಖಾರ ಕರೆಕ್ಟಾಗಿ ಇರಲಿ ಅಂತ. ಈಗ ಕುದ್ದಿದೆ, ಇದನ್ನು ಆಫ್ ಮಾಡ್ಕೊಳ್ಳಿ. ಇದಕ್ಕೆ ಇನ್ನೂ 2 ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಅದು ಮೇನ್ ಇಂಪಾರ್ಟೆಂಟ್. ತಣ್ಣಗೆ ಆದ್ಮೇಲೆ ಹಾಕಬೇಕು, ಬಿಸಿ ಇರುವಾಗ ಹಾಕಬಾರ್ದು. ಬೆಚ್ಚಗಿದೆ, ಅಷ್ಟು ಇದ್ದರೆ ಸಾಕು. ಅದಕ್ಕೆ ಈಗ ಏನು ಆ್ಯಡ್ ಮಾಡ್ಕೊಬೇಕು ಅಂದರೆ ಕೊತ್ತಂಬರಿ ಸೊಪ್ಪು, ಆಮೇಲೆ ದ ಮೇನ್ ಇಂಗ್ರೀಡಿಯೆಂಟ್ ಮೊಸರು ಸಾರಲ್ಲಿ ಮೊಸರು ಇಲ್ಲ ಅಂದರೆ ಹಂಗೆ. ಮೊಸರನ್ನ ಜಾಸ್ತಿ ಬಿಸಿ ಇರೋವಾಗ ಹಾಕಬೇಡಿ, ಯಾಕಂದರೆ ಟೇಸ್ಟ್ ಬರಲ್ಲ, ಆಮೇಲೆ ಮೊಸರು ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಳ್ಳಿ. ಆಮೇಲೆ ಸಾಲ್ಟು ಮತ್ತು ಖಾರ ನಿಮ್ಮ ಕ್ವಾಂಟಿಟಿ ಮೇಲೆ ಡಿಪೆಂಡ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮೊಸರು ಸಾರು ಮಾಡ್ಕೊಂಡು ತಿನ್ನೋದು ಮರಿಬೇಡಿ.